ಶ್ರೀಲೀಲಾ ಅವರ ಡೌನ್ ಫಾಲ್ ಸ್ಟಾರ್ಟ್ ಆಯ್ತಾ? ಅವರ ಫಿಲಂ ಯಾವುದು ಹಿಟ್ ಆಗ್ತಾ ಇಲ್ವಾ? ಅವರ ನೆಕ್ಸ್ಟ್ ಫಿಲಂ ಪರಾಶಕ್ತಿನೂ ಫ್ಲಾಪ್ ಆಗಾದ್ರೆ ಶ್ರೀಲೀಲಾ ಮೇಡ್ ಫಾರ್ ಓನ್ಲಿ ಡ್ಯಾನ್ಸಾ? ಈ ಎಲ್ಲಾನು ನಾವು ಇವತ್ತು ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾತಾಡ್ತಾ ಇರೋದು ಶ್ರೀಲೀಲಾ ಅವ್ರ ಬಗ್ಗೆ. ಶ್ರೀಲೀಲಾ ಅವರು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲೇ ಆದ್ರೂ ಇವಾಗ ಸೆಟಲ್ ಆಗಿರೋದು ಮಾತ್ರ ತೆಲುಗು ಫಿಲಂ ಇಂಡಸ್ಟ್ರಿಲಿ. ಇವರು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಂತ ಎಲ್ಲಾ ಫಿಲಂ ಕೂಡ ಹಿಟ್ ಆದ್ರೂ ಕೂಡ ಇವಾಗ ಇವ್ರು ಮಾಡ್ತಾ ಇರೋ ಫಿಲಮ್ಸ್ ಎಲ್ಲ ಆವರೇಜ್ ಆಗಿದೆ. ಸೊ ಇವ್ರು ಡೌನ್ ಫಾಲ್ ಸ್ಟಾರ್ಟ್ ಆಯ್ತಾ ಅಂತಂದ್ರೆ ಇಲ್ಲ, ಅದು ಅಷ್ಟೊಂದು ಸರಿ ಇಲ್ಲ. ಬಟ್ ಆದ್ರೆ ಅವ್ರ ಕೆರಿಯರ್ ಮಾತ್ರ ಸ್ಲೋ ಡೌನ್ ಆಯ್ತು ಅಂತಾನೆ ಹೇಳ್ತೀನಿ. ಇವರು ಆಕ್ಟ್ ಮಾಡಿರೋ ಲಾಸ್ಟ್ 7 ಫಿಲಂ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಕೇವಲ 2 ಫಿಲಂ ಮಾತ್ರನೇ ಆವರೇಜ್ ಹಿಟ್ ಆಗಿದೆ. ಇನ್ ರಿಮೈನಿಂಗ್ ಎಲ್ಲಾ ಬಂದು ಫ್ಲಾಪ್ ಅಥವಾ ಬಿಲೋ ಆವರೇಜ್ ಆಗಿದೆ. ಸೊ ಯಾಕೆ ಹೀಗಾಯ್ತು, ಅದಕ್ಕೆ ರೀಸನ್ಸ್ ಏನು ಅಂತ ನೋಡೋದಾದ್ರೆ ಅದಕ್ಕೆ 3 ರೀಸನ್ಸ್ ಇದೆ. ಮೊದಲನೇ ರೀಸನ್ ಬಂದು ಶ್ರೀಲೀಲಾ ಅವರ ಫಿಲಂ ಜಾಸ್ತಿ ಗ್ಲಾಮರಸ್ ಅಂಡ್ ಲವ್ ಇಂಟ್ರೆಸ್ಟ್ ಮೇಲೆ ಬರ್ತಾ ಇದೆ. ಅವರ ಕ್ಯಾರೆಕ್ಟರ್ ಕೂಡ ಎಲ್ಲಾದ್ರಲ್ಲೂ ಸೇಮ್ ಅಂಡ್ ಎಲ್ಲಾ ಫಿಲಮ್ ಡ್ಯಾನ್ಸ್ ಓರಿಯೆಂಟೆಡ್ ಆಗಿದೆ. ಸೊ ಆಡಿಯನ್ಸ್ಗೆ ಇವ್ರು ಡ್ಯಾನ್ಸ್ ಬಿಟ್ಟು ಬೇರೆ ಏನು ಸಿಗ್ತಿಲ್ಲ. ಅಫ್ಕೋರ್ಸ್ ಇವ್ರ ಡ್ಯಾನ್ಸ್ ವಿಷಯ ಬಂದ್ರೆ ಇಂಡಿಯನ್ ಹೀರೋಯಿನ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಅಂತಾನೆ ಹೇಳ್ತೀನಿ. ಅಂಡ್ ಸದ್ಯಕ್ಕೆ ಪುಷ್ಪ 2 ಫಿಲಂ ಅಲ್ಲಂತೂ ಇವ್ರಿಗೆ ಡ್ಯಾನ್ಸಿಂಗ್ ಕ್ವೀನ್ ಅಂತ ಟೈಟಲ್ ನೇ ಕೊಟ್ಬಿಟ್ಟಿದ್ದಾರೆ. ಬಟ್ ಫಿಲಂಗೆ ಅದೊಂದು ಸಾಕಾಗಲ್ಲ ಅಲ್ವಾ? ಮೋಸ್ಟ್ ಆಫ್ ದ ಫಿಲಂ ಅಲ್ಲಿ ಇವ್ರು ಡ್ಯಾನ್ಸ್ ಬಿಟ್ಟು ಬೇರೆ ಸೀನ್ಸ್ ಗಳಲ್ಲಿ ಕಂಡಿದ್ದಂತೂ ತುಂಬಾನೇ ಕಮ್ಮಿ. ಅದರಲ್ಲೂ ನಾನ್ ನೋಡ್ದಂಗೆ ಜೂನಿಯರ್ ಫಿಲಂ ಅಲ್ಲಂತೂ ಫಸ್ಟ್ ಹಾಫ್ ಆದ್ಮೇಲೆ ಇವರು ಸೆಕೆಂಡ್ ಹಾಫ್ ಅಲ್ಲಿ ಕಂಡಿದ್ದೇ ಇಲ್ಲ. ಒಂದೇ ಒಂದು ಸಾಂಗ್ ಅಲ್ಲಿ ಕೇವಲ 1 or 2 ಮಿನಿಟ್ಸ್ ಬರ್ತಾರೆ, ಅದಾದ್ಮೇಲೆ ಮತ್ತೆ ಇಲ್ಲ. ಈವನ್ ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಇವ್ರ ಕ್ಯಾರೆಕ್ಟರ್ ಇಲ್ಲ. ಸೊ ಇವರು ಈ ತರ ಕ್ಯಾರೆಕ್ಟರ್ ಸೆಲೆಕ್ಷನ್ ಅಥವಾ ಈ ಫಿಲಂ ಸೆಲೆಕ್ಷನ್ ನ ಅವಾಯ್ಡ್ ಮಾಡಬೇಕು. ಇನ್ನು ಸೆಕೆಂಡ್ ಪಾಯಿಂಟ್ ಗೆ ಬಂದ್ರೆ ಇವ್ರ ಫಿಲಂ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಆಡಿಯನ್ಸ್ಗೆ ನ್ಯೂ ಫಿಲಂ ಅಲ್ಲಿ ಅವರ ನ್ಯೂ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತಿದೆ. ಅಂಡ್ ಸೊ ಇವರು ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿದ್ರೇನೆ ಬೆಟರ್ ಅಂತಾನೆ ಹೇಳ್ತೀನಿ. ಇನ್ನು ಥರ್ಡ್ ಪಾಯಿಂಟ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಮಾಡಬೇಕು ಅಂಡ್ ಡಿಫ್ರೆಂಟ್ ಸ್ಟೈಲ್ ಆಫ್ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ. ಎಲ್ಲರೂ ಒಂದು ಹೀರೋಯಿನ್ ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅಥವಾ ಆ ಫಿಲಂ ಅಲ್ಲಿ ಅವ್ರ ಆಕ್ಟಿಂಗ್ ಚೆನ್ನಾಗಿರ್ಬೇಕು. ಇಲ್ಲ ಅಂತಂದ್ರೆ ಅದು ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಅಂಡ್ ಆಡಿಯನ್ಸ್ ಮೈಂಡ್ ಅಲ್ಲೂ ಕೂಡ ಅದು ಸೇವ್ ಆಗಲ್ಲ. ಸೊ ಅದಕ್ಕೆ ಇವರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫಿಲಮ್ಸ್ ನ ಸೆಲೆಕ್ಟ್ ಮಾಡಬೇಕು ಅಂತಾನೆ ಹೇಳ್ತೀನಿ. ಇನ್ನು ಸದ್ಯಕ್ಕೆ ಇವರ ನೆಕ್ಸ್ಟ್ ಫಿಲಂ ಬಂದು ಪರಾಶಕ್ತಿ. ಇದು ತಮಿಳ್ ಮೂವಿ ಅಂಡ್ ಇದು ಶ್ರೀಲೀಲಾ ಅವ್ರಿಗೆ ಫಸ್ಟ್ ತಮಿಳ್ ಡೆಬ್ಯೂಟ್ ಫಿಲಂ ಕೂಡ ಆಗಿದೆ. ಅಂಡ್ ಇದರಲ್ಲಿ ಶಿವಕಾರ್ತಿಕೇಯನ್ ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಈ ಫಿಲಂ ಬಂದು ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂತಹ ಫಿಲಂ. ಸೊ ಶ್ರೀಲೀಲಾ ಅವ್ರಿಗೆ ಇದರಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಅವ್ರು ಅಗೈನ್ ಪರ್ಫಾರ್ಮೆನ್ಸ್ ಇರೋ ಕ್ಯಾರೆಕ್ಟರ್ ಇಂದ ಹಿಟ್ ಮಾಡ್ತಾರಾ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ ಅಂತ ನಾವು ಜನವರಿ 14ಗೆ ಗೊತ್ತಾಗುತ್ತೆ. ಅಂಡ್ ಇವರು ಬರೀ ತಮಿಳ್ ಅಷ್ಟೇ ಅಲ್ಲ, ಬಾಲಿವುಡ್ ಅಲ್ಲಿ ಕೂಡ ಡೆಬ್ಯೂಟ್ ಮಾಡ್ತಾ ಇದ್ದಾರೆ. ಈ ಫಿಲಂಗೆ ಇನ್ನ ಟೈಟಲ್ ಫಿಕ್ಸ್ ಆಗಿಲ್ಲ, ಬಟ್ ಇದರಲ್ಲಿ ಕಾರ್ತಿಕ್ ಆರ್ಯನ್ ಅವರು ಲೀಡ್ ರೋಲ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಅಂಡ್ ಇದು ಸದ್ಯಕ್ಕೆ ಫಿಲಂ ಕಡೆಯಿಂದ ಯಾವುದೇ ರೀತಿ ಮೋರ್ ಅಪ್ಡೇಟ್ ಬಂದಿಲ್ಲ. ಬಂದ್ರೆ ಇಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಇನ್ನು ಈ 2 ಫಿಲಂ ಬಿಟ್ಟು ಶ್ರೀಲೀಲಾ ಅವರು ಬೇರೆ ಯಾವುದೇ ಫಿಲಂಗೆ ಸೈನ್ ಮಾಡಿಲ್ಲ. ಈ 2 ಫಿಲಂ ಹಿಟ್ ಆದ್ರೆ ಶ್ರೀಲೀಲಾ ಅವ್ರಿಗೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಒಂದು ಒಳ್ಳೆ ಸ್ಟಾರ್ಡಮ್ ಸಿಗುತ್ತೆ. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಶ್ರೀಲೀಲಾ ಅವ್ರಿಗೆ ಇದು ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬಹುದು. ಏನೇ ಆದ್ರೂ ಶ್ರೀಲೀಲಾ ಅವ್ರು ಬಂದು ನಮ್ಮ ಕನ್ನಡದ ಹುಡುಗಿ. ಸೊ ಅವ್ರು ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.